ರೇಣುಕಾ ಸ್ವಾಮಿಯನ್ನ ಕೊಂದ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪೊಲೀಸರು ಹಲವು ಸಾಕ್ಷಿಗಳನ್ನ ಹುಡುಕ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಸ್ಯಾಂಡಲ್ವುಡ್ನ ಚಿತ್ರನಟ ಚಿಕ್ಕಣ್ಣಗೆ, ಹಾಸ್ಯ ನಟ ಚಿಕ್ಕಣ್ಣಗೆ ವಿಚಾರಣೆಯ ಭೀತಿ ಎದುರಾಗಿದೆ. ಚಿಕ್ಕಣ್ಣಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಹಾಸ್ಯ ನಟ ಚಿಕ್ಕಣ್ಣಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣಗೆ ನೋಟಿಸ್ ಇಶ್ಯೂ ಆಗುತ್ತೆ. ಕೊಲೆಯಾದ ದಿನ ಅಂದ್ರೆ ಶನಿವಾರ ರಾತ್ರಿ ಕೊಲೆಯಾಗುತ್ತೆ. ಶನಿವಾರ ಮಧ್ಯಾಹ್ನ ಚಿಕ್ಕಣ್ಣ ದರ್ಶನ್ ಜೊತೆ ಒಂದು ಹೋಟೆಲ್ನಲ್ಲಿ ಪಾರ್ಟಿ ಮಾಡಿರ್ತಾರೆ. ಸ್ಟೋನಿ ಬ್ರೂಕ್ ಹೋಟೆಲ್ ಇದು. ದರ್ಶನ್ ಆಪ್ತ ವಿನಯ್ಗೆ ಸೇರಿದ್ದು. ಶನಿವಾರ ಮಧ್ಯಾಹ್ನ ದರ್ಶನ್ ಜೊತೆಗಿದ್ರು ನಟ ಚಿಕ್ಕಣ್ಣ. ಕೊಲೆಯಾದ ದಿನ ರಾತ್ರಿ ಕೊಲೆಯಾಗಿದ್ದು, ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿದ್ದು ಶನಿವಾರ ಮಧ್ಯಾಹ್ನ. ಚಿತ್ರದುರ್ಗದಲ್ಲಿ ಒಂದು ಕಡೆ ಕಿಡ್ನಾಪ್ ಆಗ್ತಿದ್ದಾಗ ಇನ್ನೊಂದು ಕಡೆ ದರ್ಶನ್ ಜೊತೆಗೆ ಚಿಕ್ಕಣ್ಣ ಪಾರ್ಟಿ ಮಾಡ್ತಾ ಇದ್ರು. ಹಾಗಾಗಿ ಚಿಕ್ಕಣ್ಣನನ್ನ ಈ ಕೇಸ್ನಲ್ಲಿ ಸಾಕ್ಷಿ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಕೊಲೆಯ ಬಗ್ಗೆ ಚಿಕ್ಕಣ್ಣಗೆ ಏನಾದ್ರೂ ಮೊದಲೇ ಮಾಹಿತಿ ಇತ್ತ ಅನ್ನೋದನ್ನ ತಿಳ್ಕೊಳ್ಬೇಕು. ಜೊತೆಗೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ಯಾವ ಸಮಯದಲ್ಲಿ ಎಲ್ಲಿ ಇದ್ರು ಕೊಲೆಗೆ ಮುಂಚೆ ಅನ್ನೋದನ್ನ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಹಾಸ್ಯ ನಟ ಚಿಕ್ಕಣ್ಣನನ್ನ ಸಾಕ್ಷಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣಗೆ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ ಇದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ಹೋಟೆಲ್ ದರ್ಶನ್ ಸಹಚರ ಮತ್ತು ಈ ಕೊಲೆ ಕೇಸ್ನ ಆರೋಪಿ ವಿನಯ್ಗೆ ಸೇರಿದ್ದು. ಆ ಹೋಟೆಲ್ನಲ್ಲಿ, ಆ ರೆಸ್ಟೋರೆಂಟ್ನಲ್ಲಿ ಚಿಕ್ಕಣ್ಣ ಶನಿವಾರ ಮಧ್ಯಾಹ್ನ ಪಾರ್ಟಿ ಮಾಡಿದ್ದು ಅನ್ನೋದು ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ಚಿಕ್ಕಣ್ಣನನ್ನ ಈ ಕೇಸ್ನಲ್ಲಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ, ಈ ಸುದ್ದಿಯ ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಚಿಕ್ಕಣ್ಣ ಮತ್ತು ದರ್ಶನ್ ಪಾರ್ಟಿ ಮಾಡಿದಾಗ ಇನ್ನೂ ಕ್ರೈಮ್ ಆಗಿರಲಿಲ್ಲ, ಕೊಲೆ ಆಗಿರಲಿಲ್ಲ. ಯಾವ ಕಾರಣಕ್ಕಾಗಿ ಚಿಕ್ಕಣ್ಣ ಈ ಕೇಸ್ನಲ್ಲಿ ಸಾಕ್ಷಿ ಆಗ್ತಾರೆ? ಅದು ಈ ಕೇಸ್ನ ಸಾಕ್ಷ್ಯಗಳ ಸಂಗ್ರಹದ ದೃಷ್ಟಿಯಿಂದ ಚಿಕ್ಕಣ್ಣ ಹೇಳಿಕೆ ಎಷ್ಟು ಮಹತ್ವ ಪಡೆಯುತ್ತೆ? ರಮೇಶ್, ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲಿಯವರೆಗೆ ಘಟನೆ ಏನ್ ನಡೀತು, ಅದರಲ್ಲಿ ಯಾರು ಭಾಗಿಯಾಗಿದ್ರು, ಮತ್ತೆ ಅವ್ರಿಗೆ ಸಿಗುವಂತಹ ಸಾಕ್ಷಿಗಳೇನು ಅನ್ನುವಂಥದ್ದನ್ನ ತನಿಖೆ ಮಾಡ್ತಾ ಇದ್ದಂತಹ ಪೊಲೀಸರು ಘಟನೆ. ಒಂದು ನಿಮಿಷ ರಮೇಶ್, ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ಚಿಕ್ಕಣ್ಣ ಮಾತ್ರ ಅಲ್ಲ, ಪಾರ್ಟಿಯಲ್ಲಿದ್ದ ಎಲ್ಲರಿಗೂ ನೋಟಿಸ್ ನೀಡಲಾಗುತ್ತೆ. ಅವತ್ತು ಶನಿವಾರ ಮಧ್ಯಾಹ್ನ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಯಾರೆಲ್ಲ ಪಾರ್ಟಿಯಲ್ಲಿದ್ರು ಅವರೆಲ್ಲರಿಗೂ ನೋಟಿಸ್ ಕೊಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಚಿಕ್ಕಣ್ಣ ಸೇರಿ ಬೇರೆ ಯಾರ್ಯಾರಿದ್ರು ದರ್ಶನ್ ಜೊತೆ ಅವತ್ತಿನ ಪಾರ್ಟಿಯಲ್ಲಿ ಎಲ್ಲರಿಗೂ ನೋಟಿಸ್ ಕೊಡುವ ನಿರ್ಧಾರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ. ಎಲ್ಲರಿಗೂ ನೋಟಿಸ್, ಎಲ್ಲರಿಂದಲೂ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ. ಆ ಪಾರ್ಟಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಕೂಡ ಇದ್ದ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಆ ಪ್ರೊಡ್ಯೂಸರ್ಗೂ ಕೂಡ ನೋಟಿಸ್ ಜಾರಿ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ಹೋಟೆಲ್ ಪಾರ್ಟಿಯಲ್ಲಿ ಯಾರ್ಯಾರಿದ್ರು ಅಂತ ಪೊಲೀಸರು ಈಗಾಗಲೇ ಸಿಸಿಟಿವಿ ದೃಶ್ಯಾವಳಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ದೃಶ್ಯಾವಳಿಗಳ ಆಧಾರದ ಮೇಲೆ ಯಾರೆಲ್ಲ ಆ ಹೋಟೆಲ್ನಲ್ಲಿ ದರ್ಶನ್ ಜೊತೆಗೆ ಪಾರ್ಟಿ ಮಾಡಿದ್ರೋ ಎಲ್ಲರಿಗೂ ನೋಟಿಸ್ ಕೊಟ್ಟು ಅವರಿಂದ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ ಪೊಲೀಸರು. ರಮೇಶ್ ಮತ್ತೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಆಗಿನ್ನೂ ಕ್ರೈಮ್ ಆಗಿರಲಿಲ್ಲ, ಅಪರಾಧ ನಡೆಯುವುದಕ್ಕೆ ಮೊದಲು ಆರೋಪಿ ಒಂದು ಪಾರ್ಟಿ ಮಾಡಿದ್ದ, ಪಾರ್ಟಿಯಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ನೋಟಿಸ್. ಎಷ್ಟು ಪ್ರಮುಖ ಆಗುತ್ತೆ ಈ ಸಾಕ್ಷಿಗಳ ಹೇಳಿಕೆ ಪೊಲೀಸರ ಮುಂದೆ? ರಮೇಶ್,
ಶಶಿ, ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಅಂಡ್ ಗ್ಯಾಂಗ್ ಯಾರು ಈ ಒಂದು ಕ್ರೈಮ್ ನಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿರುವಂತಹದ್ದು, ಮತ್ತೆ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಅವತ್ತು ಹಲ್ಲೆ ಮಾಡಿದ್ದಾಗ್ಲಿ, ಬಾಡಿ ಡಿಸ್ಪೋಸ್ ಮಾಡಿದ್ದಾಗ್ಲಿ, ಜೊತೆಗೆ ಈ ಸಾಕ್ಷ್ಯ ನಾಶವನ್ನ ಮಾಡ್ಲಿಕ್ಕೆ ಏನೆಲ್ಲ ಒಂದಷ್ಟು ಕುತಂತ್ರಗಳನ್ನ ಮಾಡಲಾಗಿತ್ತು ಆ ಎಲ್ಲಾ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂತ ಪೊಲೀಸರು ಘಟನೆ ನಡೆದ ದಿನ ದರ್ಶನ್ ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇರುವಂತದ್ದು. ಅಂದ್ರೆ ಶನಿವಾರ 11 ಗಂಟೆಗೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಪಿಕಪ್ ಮಾಡ್ತಾರೆ, ಅಂದ್ರೆ ಕಿಡ್ನಾಪ್ ಮಾಡ್ತಾರೆ. ಸೊ ಅದಾದ ನಂತರ ಪ್ರತಿ ಇಂಚಿಂಚು ಮಾಹಿತಿ ದರ್ಶನ್ ಅವರಿಗೆ ಬರ್ತಾ ಇರ್ತದೆ. ಆದ್ರೆ ಆ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಅದರ ಜೊತೆಗೆ ರೇಣುಕಾಸ್ವಾಮಿಯನ್ನ ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿನ ಪಟ್ಟಣಗೆರೆಯ ಚೆಡ್ಡಿಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಒಂದು ರೌಂಡ್ ಬಂದು ಹೋಗ್ತಾರೆ, ಮತ್ತೆ ವಾಪಸ್ ಹೋಟೆಲ್ಗೆ ಹೋಗುವಂಥದ್ದು. ಅಂದ್ರೆ ಇದರಲ್ಲಿ ಅವತ್ತು ಎಲ್ಲಿದ್ರು, ಯಾವ ಸಂದರ್ಭದಲ್ಲಿ ಎಲ್ಲಿಂದ ಮೂವ್ಮೆಂಟ್ ಆಗ್ತಾ ಇದ್ರು, ಮತ್ತೆ ಈ ವಿಷಯ ಜೊತೆಗಿದ್ದವ್ರಿಗೆ ಏನಾದ್ರು ಗೊತ್ತಿತ್ತಾ ಇಲ್ವಾ, ಈ ರೀತಿಯಾದಂತ ಮಾಹಿತಿಯನ್ನ, ಅಂದ್ರೆ ಒಂದು ಟೈಮ್ ಲೈನ್ ಅನ್ನ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಏನೇನ್ ಮಾಡ್ತಾ ಇದ್ರು, ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು, ಯಾರ ಜೊತೆ ಸಂಪರ್ಕ ಆಯ್ತು, ಭೇಟಿ ಆಯ್ತು, ಈ ಟೈಮ್ ಲೈನ್ ಕನೆಕ್ಟ್ ಮಾಡುವಂತ ವಿಚಾರದಲ್ಲಿ ಅವತ್ತು ಶನಿವಾರದ ಇಡೀ ದಿನ ಎಲ್ಲಿದ್ರು ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಅವರು ಏನೋ ವಿನಯ್ ಮಾಲೀಕತ್ವದ ಟೋನಿ ಬ್ರೂಕ್ ಹೋಟೆಲ್ ನಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಯಾರೆಲ್ಲ ಜೊತೆಗಿದ್ರು, ಅಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಇದ್ರು, ಇನ್ನೂ ಕೆಲವರಿದ್ರು ಅನ್ನುವಂಥದ್ದು. ಅಂದ್ರೆ ಅವ್ರಿಗೆ ವಿಚಾರಣೆಗೆ ಭಾಗವನ್ನಾಗಿ ಮಾಡ್ಕೊಳ್ತೀರಾ ಅನ್ನುವಂತ ಒಂದಷ್ಟು ಮಾಹಿತಿಗೆ ಕೇಳಿದಂತ ಪೊಲೀಸ್ ಮೂಲಗಳಿಗೆ ಕೇಳಿದಂತ ಸಂದರ್ಭದಲ್ಲಿ ಕೇವಲ ಚಿಕ್ಕಣ್ಣ ಮಾತ್ರ ಅಲ್ಲ, ಅವತ್ತು ಆ ಪಾರ್ಟಿಯಲ್ಲಿ ಬೇರೆ ಯಾರೆಲ್ಲ ಇದ್ರು ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ನಾವು ವಿಚಾರಣೆ ಅಂದ್ರೆ ಅವ್ರಿಗೆ ಮಾಹಿತಿಯನ್ನ ಪಡ್ಕೊಳ್ತೀವಿ. ಯಾಕಂದ್ರೆ ಅವತ್ತು ಏನು ದರ್ಶನ್ ಏನೆಲ್ಲ ಎಲ್ಲೆಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಯಾರನ್ನ ಭೇಟಿ ಆದ್ರ ಜೊತೆಗೆ ಏನು ಕೆಲಸಗಳಾಯ್ತು ಅನ್ನುವಂತ ಒಂದು ಟೈಮ್ ಲೈನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ. ಹಾಗಾಗಿ ನೋಟಿಸ್ ಅನ್ನ ಕೊಡ್ತೀವಿ. ಮತ್ತೆ ಅವ್ರಿಗೆ ಯಾಕೆಂದ್ರೆ ಘಟನೆ ನಡೆಯೋದ್ಕಿಂತ ಮೊದಲು ಈ ಪಾರ್ಟಿ ನಡೆದೋದ್ರಿಂದ ಮತ್ತೆ ಈ ವಿಷಯ ಅವರಿಗೆ ಗೊತ್ತಿದೆಯೋ ಇಲ್ವೋ ಆ ಬಗ್ಗೆ ನಮಗೆ ಮಾಹಿತಿಗಳಿಲ್ಲ. ಸೊ ಹಾಗಾಗಿ ಅವ್ರನ್ನ ಸಾಕ್ಷಿಯಾಗಿ ಮಾಡ್ಕೊಳ್ತೇವೆ ಅನ್ನುವಂತ ಮಾಹಿತಿಗಳನ್ನ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಎಲ್ಲೇ ಒಂದ್ ಕಡೆ ಅವತ್ತು ದರ್ಶನ್ ಭೇಟಿ ಮಾಡಿದ ಒಂದು ಕಾರಣಕ್ಕಾಗಿ ಇವತ್ತು ಚಿಕ್ಕಣ್ಣ ಆಗ್ಲಿ ಮತ್ತೆ ಇತರೆ ಯಾರೆಲ್ಲ ಅವತ್ತು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರು ಕೂಡ ಒಂದು ಪೊಲೀಸ್ ತನಿಖೆಯ ಭಾಗ ಆಗುವಂತ ಮಾಹಿತಿಗಳು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ದರ್ಶನ್ ಅವತ್ತು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸ್ಲಿಕ್ಕೆ ರಾಘವೇಂದ್ರ ಹೇಳಿದ್ದಂತದಾಗ್ಲಿ ಅಥವಾ ವಿನಯ್, ಪ್ರದೋಷ್ ಇವರೆಲ್ಲರೂ ಕೂಡ ಒಂದಷ್ಟು ಏನೋ ತಯಾರಿಗಳನ್ನ ಮಾಡ್ಕೊಳ್ತಿದ್ರು. ಅವ್ನು ಕರ್ಕೊಂಡು ಬರ್ತಾನೆ, ಅದಾದ ನಂತರ ದರ್ಶನ್ ಅವರಿಗೆ ಭೇಟಿ ಮಾಡಿಸ್ಬೇಕು, ಅವರಿಂದ ವಾರ್ನ್ ಮಾಡಿಸ್ಬೇಕು, ಅಲ್ಲಿ ಪವಿತ್ರ ಗೌಡವ್ರನ್ನ ಕರ್ಕೊಂಡು ಹೋಗಿ ವಾರ್ನ್ ಮಾಡಿಸ್ಬೇಕು ನಿಟ್ಟಿನಲ್ಲಿ, ಅಂದ್ರೆ ಅವ್ರ ಮೇಲೆ 2 ಏಟ್ ಹೊಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನ್ ಪ್ಲಾನ್ ಆಗಿತ್ತು. ಸೊ ಆ ಎಲ್ಲಾ ಪ್ಲಾನು ಶನಿವಾರ ಬೆಳಿಗ್ಗಿಂದನೇ ಯಾವ ರೀತಿ ನಡೀತಾ ಇತ್ತು, ಎಲ್ಲೆಲ್ಲಿ ಹೋದ್ರು, ಯಾರನ್ನ ಭೇಟಿ ಆದ್ರು, ಈ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಪಾರ್ಟಿ ವಿಚಾರ ಬೆಳಕಿಗೆ ಬರುತ್ತೆ. ಹಾಗಾಗಿ ಪಾರ್ಟಿಯಲ್ಲಿ ಇರುವಂತವ್ರನ್ನು ಕರೆಸಿ ನಿಮ್ಮ ಪಾರ್ಟಿಗೆ ಎಷ್ಟೊತ್ತಿಗೆ ದರ್ಶನ್ ಬಂದ್ರು, ಅಲ್ಲಿಂದ ಹೋದ್ರು, ಯಾವಾಗ ಹೋದ್ರು, ಮತ್ತೇನಾದ್ರೂ ವಾಪಸ್ ಬಂದ್ರ, ಆ ಸಂದರ್ಭದಲ್ಲಿ ದರ್ಶನ್ ಅವರ ನಡವಳಿಕೆಗಳು ಅಥವಾ ಅವರ ಮಾಹಿತಿಗಳು, ಅವ್ರ ಜೊತೆ ಮಾತಾಡಿದಂತ ಮಾತುಗಳು ಏನಿತ್ತು, ಈ ರೀತಿಯಾದಂತ ಮಾಹಿತಿಗಳನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಈಗ ಚಿಕ್ಕಣ್ಣ ಮತ್ತೆ ಆ ಪಾರ್ಟಿಯಲ್ಲಿ ಇದ್ದಂತ ಕೆಲವರಿಗೂ ನೋಟಿಸ್ ಅನ್ನ ಕೊಡ್ತೀವಿ. ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಇನ್ನೊಂದಷ್ಟು ಮಾಹಿತಿಗಳು ನಮಗೆ ಸಿಗಬಹುದು ಅನ್ನುವಂತ ಮಾಹಿತಿಗಳನ್ನ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ರಮೇಶ್, ದರ್ಶನ್ ಚಿಕ್ಕಣ್ಣ ಜೊತೆ ಮತ್ತು ಇತರರ ಜೊತೆ ರಾಜರಾಜೇಶ್ವರಿ ನಗರದಲ್ಲಿ ಪಾರ್ಟಿ ನಡೀತಿದ್ದಂತಹ ಸಮಯದಲ್ಲಿ ಒಂದು ಕಡೆ ಇವ್ರದ್ದು ಪಾರ್ಟಿ ಆಗ್ತಾ ಇರುತ್ತೆ, ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಆಗಿರುತ್ತೆ. ಕಿಡ್ನಾಪ್ ಆಗಿ ಅಷ್ಟೊತ್ತಿಗಾಗಲೇ ಕಿಡ್ನಾಪ್ ಆಗಿ ಬೆಂಗಳೂರಿನ ಕಡೆಗೆ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರ್ತಾ ಇರ್ತಾರೆ ದರ್ಶನ್ ಫ್ಯಾನ್ಸ್ ಗ್ರೂಪು. ಅಂದರೆ ಕಿಡ್ನಾಪ್ ಆಗಿರುವಂಥದ್ದು ಮತ್ತು ಕಿಡ್ನಾಪ್ ಆಗಿ ಬೆಂಗಳೂರಿಗೆ ರೇಣುಕಾಸ್ವಾಮಿ ಬಂದ ಮೇಲೆ ಏನು ಮಾಡಬೇಕು ಅನ್ನೋದು ಪಾರ್ಟಿಯಲ್ಲಿ ಚರ್ಚೆ ಆಗಿದ್ದರೆ ಅಥವಾ ಡಿಸ್ಕಸ್ ಆಗಿದ್ದೇ ಆದರೆ ಆಗ ಪಾರ್ಟಿಯಲ್ಲಿ ಇದ್ದವರ ಮೇಲೆ ಏನು ಆಕ್ಷನ್ ಆಗಬಹುದು? ಶಶಿ, ಅಂದ್ರೆ ಈ ವಿಚಾರ ನಿಜಕ್ಕೂ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರ್ತಿದ್ದಾರೆ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನಗಳಾಗಿದೆ ಅನ್ನುವಂಥದ್ದಾಗ್ಲಿ ಅಥವಾ ಹಲ್ಲೆ ಮಾಡಿದ ತಕ್ಷಣ ಈ ರೀತಿಯ ಸಾವನ್ನಪ್ಪಿದ ಈ ರೀತಿಯಾದಂತ ಎಲ್ಲಾ ಮಾಹಿತಿಗಳು ಅವರಿಗೆ ಗೊತ್ತಿದ್ದು ಅದನ್ನ ಮುಚ್ಚಿಡುವಂತ ನಿಟ್ಟಿನಲ್ಲಿ ಅವರು ಅಂದ್ರೆ ಸಹಕಾರಗಳು ಮಾಡಿದ್ದೇ ಆಗಿದ್ದಲ್ಲಿ, ಅಂದ್ರೆ ತನಿಖಾಂತದಲ್ಲಿ ಆ ರೀತಿಯಾದ ಮಾಹಿತಿಗಳು ಲಭ್ಯ ಆಗಿದ್ದೇ ಆದಲ್ಲಿ ಈ ಕ್ರೈಮ್ ಒಳಗಡೆ ಅವರು ಕೂಡ ಕಾನ್ಸ್ಪಿರಸಿಯಲ್ಲಿ ಬರ್ತಾರೆ. ಆದ್ರೆ ಈಗ ನಮಗೆ ಸಿಗ್ತಾವಂತ ಮಾಹಿತಿ ಪ್ರಕಾರ ಅವರು ಮಧ್ಯಾಹ್ನದವರೆಗೆ ಅಂದ್ರೆ ರೇಣುಕಾಸ್ವಾಮಿ ಬೆಂಗಳೂರಿಗೆ ಕರ್ಕೊಂಡು ಬರೋವರೆಗೂ ಕೂಡ ಪಾರ್ಟಿ ನಡೀತಾ ಇರ್ತದೆ. ಪಾರ್ಟಿಯಲ್ಲಿ ಅವ್ರು ಭಾಗಿಯಾಗಿರ್ತಾರೆ. ಪಾರ್ಟಿ ಭಾಗಿಯಾದ ನಂತರ ರೇಣುಕಾಸ್ವಾಮಿ
ಸ್ವಾಮಿ ಒಂದ್ಸ ಬೆಂಗಳೂರಿಗೆ ಬಂದ್ ಪಟ್ಟಣಗೆರೆ ಅಲ್ಲ ಶೆಡ್ಗೆ ಬಂದ ಅನ್ನೋಂಥ ವಿಷಯ ಗೊತ್ತಾದ ತಕ್ಷಣ ಪಾರ್ಟಿಯಿಂದ ಅವರು ಅಲ್ಲಿಂದ ಬರ್ತಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಹಾಗಾಗಿ ಎಷ್ಟೊತ್ತಿಗೆ ಪಾರ್ಟಿಯಿಂದ ಅವರು ಹೊರಟ್ರು, ಎಲ್ಲಿಗೆ ಹೋದ್ರು, ಎಲ್ಲಿಗೆ ಬಂದ್ರು, ಅದ್ರ ಜೊತೆ ಇದ್ದಂತವ್ರು ಯಾರು, ಚಾಲಕ ಆಗ್ಲಿ ಅಥವಾ ಸಹಾಯಕರಾಗ್ಲಿ, ಅವರ ಈ ಟೈಮ್ ಲೈನ್ ಮತ್ತೆ ರೂಟ್ ಮ್ಯಾಪ್ ಗಳೇನಿದೆ ಇದು ಕೂಡ ಅತ್ಯಂತ ಪ್ರಮುಖವಾದಂತ ವಿಚಾರಗಳಾಗಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಈ ವಿಷಯ ಕ್ರೈಮ್ ನಡೆಯೋದಕ್ಕಿಂತ ಮೊದಲು ನಡೆದಂತ ಪಾರ್ಟಿಗಳಿರೋದ್ರಿಂದ ಈ ರೀತಿಯಾದಂತ ಕ್ರೈಮ್ ಅಥವಾ ಅವ್ರನ್ನ ಯಾರು ಕರ್ಕೊಂಡು ಬಂದು ಎದುರಿಸುವಂತದ್ದು, ಹೊಡೆಯುವಂತದ್ದು ಅವ್ರಿಗೆ ಗೊತ್ತಿತ್ತಾ ಅನ್ನುವಂಥದ್ದು ಒಂದು, ಅಥವಾ ಗೊತ್ತಿದ್ರು ಕೂಡ ಈ ರೀತಿಯಾದ ಕೊಲೆ ಆದ ನಂತರ ಏನಾದ್ರು ಮಾಹಿತಿಗಳು ಗೊತ್ತಾಗಿ ಅದಲ್ಲೇ ಏನು ಸಾಕ್ಷಿಗಳನ್ನ ತಿರುಚುವಂತದ್ದು, ಸಾಕ್ಷಿಗಳನ್ನ ನಾಶ ಮಾಡುವಂತದ್ದು, ಬೇರೆ ಬೇರೆ ಕತೆ ಕಟ್ಟುವಂತ ನಿಟ್ಟಿನಲ್ಲಿ ಅವ್ರದ್ದೇನಾದ್ರೂ ಭಾಗಿ ಇದ್ದತೆ ಆದಲ್ಲಿ ಅವ್ರಿಗೂ ನಿಜಕ್ಕೂ ಸಂಘರ್ಷ ಶುರುವಾಗುತ್ತೆ. ಆದ್ರೆ ನಮಗೆ ಪೊಲೀಸ್ ಮೂಲಗಳಿಂದ ಸಿಗ್ತಾ ಮಾಹಿತಿ ಪ್ರಕಾರ ಅದು ಕ್ರೈಮ್ ನಡೆಯೋದಕ್ಕಿಂತ ಮೊದಲು ಅವ್ರ ಪಾರ್ಟಿಯಲ್ಲಿ ಇದ್ದಿದ್ರಿಂದ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ಬೇಕಾಗುತ್ತೆ. ಆ ಟೈಮ್ ಲೈನ್ ಅನ್ನ ಕನೆಕ್ಟ್ ಮಾಡ್ಬೇಕಾದಂತ ವಿಚಾರಗಳಿರುವಂತದ್ದು, ರೂಟ್ ಮ್ಯಾಪ್ ಅನ್ನ ನಾವು ಒಂದಷ್ಟು ಎಲ್ಲೆಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಯಾರನ್ನ ಭೇಟಿ ಆದ್ರು, ಸೊ ಈ ರೀತಿಯಾದಂತ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಬೇಕಾಗಿರೋದ್ರಿಂದ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಅವ್ರ ವಿಚಾರಣೆಗೆ ಕರಿತೀವಿ, ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತೀವಿ. ಸದ್ಯಕ್ಕೆ ಈ ಕ್ಷಣಕ್ಕೆ ನಮಗಿರೋ ಮಾಹಿತಿ ಪ್ರಕಾರ ಅವ್ರನ್ನ ಸಾಕ್ಷಿಯಾಗಿ ಮಾಡ್ಕೊಳ್ತೇವೆ ಅನ್ನುವಂತ ಮಾಹಿತಿಗಳನ್ನ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಅಥವಾ ತನಿಖೆ ಮುಂದುವರೆದಂತೆ ಏನಾದ್ರು ಅವ್ರ ಅಗೇನೆಸ್ಟ್ ಸಾಕ್ಷಿಗಳೇನಾದ್ರೂ ಸಿಕ್ಕಿದೆ ಅದ್ರಲ್ಲಿ ಅವ್ರಿಗೆ ಮುಂದೆ ಯಾವ ರೀತಿಯಾದಂತ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ತನಿಖಾ ಹಂತದಲ್ಲಿ ಇರ್ತದೆ. ಥ್ಯಾಂಕ್ ಯು ರಮೇಶ್. ರೇಣುಕಾ ಸ್ವಾಮಿ ಮೊಬೈಲ್ಗಾಗಿ ಈಗ ಪೊಲೀಸರು ತೀವ್ರ ಶೋಧ ಮಾಡ್ತಾ ಇದ್ದಾರೆ. ಕೊಲೆಯಾದ ರೇಣುಕಾ ಸ್ವಾಮಿಯ ಬಳಿ ಇದ್ದಂತಹ ಮೊಬೈಲ್ ಎಲ್ಲಿ ಅಂತ ಈವರೆಗೂ ಪತ್ತೆಯಾಗ್ತಾ ಇಲ್ಲ. ಮೃತದೇಹ ಎಸೆದಿದ್ದ ಸ್ಥಳದಲ್ಲಿ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಮೊಬೈಲ್ಗೋಸ್ಕರ. ಈ ಕೇಸ್ನ ತನಿಖಾಧಿಕಾರಿ ಎಸಿಪಿ ಚಂದನ್ ನೇತೃತ್ವದಲ್ಲಿ ಹುಡುಕಾಟ ನಡೀತಾ ಇದೆ. ಬಿಬಿಎಂಪಿಯ ಪೌರ ಕಾರ್ಮಿಕರನ್ನ ಕರೆತಂದು ಮೃತದೇಹ ಎಸೆದಿದ್ದಂತಹ ಸುಮನಹಳ್ಳಿಯ ರಾಜಕಾಲುವೆಯಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ರೇಣುಕಾ ಸ್ವಾಮಿಯ ಮೊಬೈಲ್ ಅತ್ಯಂತ ಮಹತ್ವದ ಸಾಕ್ಷ್ಯ. ರೇಣುಕಾ ಸ್ವಾಮಿ ತನ್ನ ಬಳಿ ಇದ್ದಂತಹ ಮೊಬೈಲ್ನಲ್ಲಿ ಪವಿತ್ರ ಗೌಡಗೆ ಅಶ್ಲೀಲ ಮೊಬೈಲ್ ಮೆಸೇಜ್ ಕಳಿಸಿದ್ದ. ಆ ಮೆಸೇಜ್ನಿಂದ ಸಿಟ್ಟಿಗೆದ್ದು ದರ್ಶನ್ ಮತ್ತು ಪವಿತ್ರ ಗೌಡ ಇಡೀ ಕೊಲೆಯ ಸಂಚನ್ನ ರೂಪಿಸಿದರು ಅನ್ನೋದು ಇಡೀ ಕೇಸ್ನ ತಿರುಳು. ಹಾಗಾಗಿ ಮೊಬೈಲ್ ಪ್ರಮುಖ ಸಾಕ್ಷ್ಯ ಆಗುತ್ತೆ. ಪೊಲೀಸರು ಈಗ ಮೊಬೈಲ್ಗಾಗಿ ಹುಡುಕಾಟ ಮಾಡ್ತಿರುವಂತಹ ನೇರ ಪ್ರಸಾರದ ದೃಶ್ಯಗಳು. ಸುಮನಹಳ್ಳಿಯ ರಾಜಕಾಲುವೆಯಲ್ಲಿ ಬಿಬಿಎಂಪಿಯ ಪೌರ ಕಾರ್ಮಿಕರು ಕೊಲೆಯಾದ ರೇಣುಕಾ ಸ್ವಾಮಿಯ ಮೊಬೈಲ್ಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಮೊಬೈಲ್ ಎಸೆದಂತಹ ಮೃತದೇಹ ಎಸೆದಂತಹ ಆರೋಪಿಗಳನ್ನು ಕೂಡ ಸ್ಥಳಕ್ಕೆ ಕರ್ಕೊಂಡು ಬರಲಾಗಿದೆ. ಅವರ ಸಮ್ಮುಖದಲ್ಲಿ ಮೊಬೈಲ್ಗಾಗಿ ಹುಡುಕಾಟ ನಡೀತಾ ಇದೆ. ಆರೋಪಿಗಳನ್ನ ಸ್ಥಳಕ್ಕೆ ಕರೆತಂದು ಎಲ್ಲಿ ಎಸೆದಿದ್ದಾರೆ, ಎಲ್ಲಿ ಎಸೆದಿದ್ರು ಅಂತ ವಿಚಾರಣೆಯಲ್ಲಿ ಹೇಳಿದ್ರು. ಆ ಜಾಗದಲ್ಲಿ ಪೌರ ಕಾರ್ಮಿಕರನ್ನ ಬಳಸಿಕೊಂಡು ಮೊಬೈಲ್ ಹುಡುಕುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ರೇಣುಕಾ ಸ್ವಾಮಿಯ ಮೃತದೇಹ ಎಸೆದ ಜಾಗದಲ್ಲಿ ಪೊಲೀಸರು ಮೊಬೈಲ್ಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಎಸಿಪಿ ಚಂದನ್ ನೋಡ್ತಾ ಇದ್ದೀರಾ. ಜೊತೆಗೆ ಈ ಕೇಸ್ನ ಆರೋಪಿ ಪ್ರದೋಷ್, ಮೃತದೇಹ ಎಸೆಯುವುದರಲ್ಲಿ ಭಾಗಿಯಾಗಿದ್ದ ವ್ಯಕ್ತಿ ಪ್ರದೋಷ್ನನ್ನು ಕೂಡ ಸ್ಥಳಕ್ಕೆ ಕರೆದುಕೊಂಡು ಬಂದು ಮೊಬೈಲ್ ಹುಡುಕುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಬಾಡಿ ಸಿಕ್ತೋ ಅದೇ ಜಾಗದಲ್ಲಿ ಮೊಬೈಲ್ ಎಸೆಯಲಾಗಿದೆ ಅಂತ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ರಿಪೋರ್ಟರ್ ಚೇತನ್ ಸ್ಥಳದಿಂದ ನೇರ ಪ್ರಸಾರದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಈ ಕೇಸ್ನಲ್ಲಿ ರೇಣುಕಾ ಸ್ವಾಮಿಯ ಮೊಬೈಲ್ ಹುಡುಕುವಂತಹ ಪ್ರಯತ್ನ ಆಗ್ತಾ ಇದೆ. ಇಷ್ಟು ದಿನ ಆದರೂ ಕೂಡ ಮೊಬೈಲ್ ಎಲ್ಲಿತ್ತು ಅನ್ನೋದು ಗೊತ್ತಿರಲಿಲ್ಲ. ಈಗ ರಾಜಕಾಲುವೆಯಲ್ಲಿ ಹುಡುಕ್ತಾ ಇದ್ದಾರೆ. ಮೊಬೈಲ್ ಈ ಕೇಸ್ನಲ್ಲಿ ಎಷ್ಟು ಪ್ರಮುಖ ಸಾಕ್ಷ್ಯ ಆಗುತ್ತೆ? ಆರೋಪಿಗಳು ಮೊಬೈಲ್ ಬಗ್ಗೆ ಪೊಲೀಸರ ಮುಂದೆ ಏನು ಹೇಳಿದ್ದಾರೆ? ಚೇತನ್, ಶಶಿ, ಇವಾಗ ಆಲ್ರೆಡಿ ಎಸಿಪಿ ಚಂದನ್ ಅವರ ಒಂದು ನೇತೃತ್ವದ ಟೀಮ್ ಇವಾಗ ಬಿಬಿಎಂಪಿಯ ಒಂದು ಪೌರ ಕಾರ್ಮಿಕರನ್ನ ಕರೆದುಕೊಂಡು ಬಂದು ಒಂದು ರಾಜಕಾಲುವೆಯಲ್ಲಿ ಮೊಬೈಲ್ಗೋಸ್ಕರ ಹುಡುಕಾಟವನ್ನ ನಡೆಸ್ತಿರುವಂಥದ್ದು. ಅಂದ್ರೆ ಇಷ್ಟು ದಿನವೂ ಕೂಡ ಆರೋಪಿಗಳು ಮೊಬೈಲನ್ನು ಎಲ್ಲಿ ಎಸೆದ್ರು ಎಕ್ಸಾಕ್ಟ್ ಆಗಿ ಅನ್ನೋದನ್ನು ಯಾವುದರ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಇದೀಗ ಏನು ಬಾಡಿಯನ್ನ ಎಸೆದಿದ್ದಂತಹ ಒಂದು ಆರೋಪಿಯಾಗಿರುವಂತಹ ಪ್ರದೋಷ್ನನ್ನ ಕರ್ಕೊಂಡು ಬಂದು ಇಲ್ಲಿ ಮೊಬೈಲನ್ನು ಕೂಡ ಅದೇ ಸಮಯದಲ್ಲಿ ಎಸೆತಿರುವಂಥದ್ದು. ಹೀಗಾಗಿನೇ ಇಲ್ಲಿ ಮೊಬೈಲ್ಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಿರುವಂಥದ್ದು. ಎಸಿಪಿ ಚಂದನ್
ನೇತೃತ್ವದ ತಂಡ ಒಂದು BBMPಯ ಪೌರ ಕಾರ್ಮಿಕರನ್ನು ಕೂಡ ಸುಮಾರು 10ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನ ಕರ್ಕೊಂಡು ಬಂದು ಇಲ್ಲಿ ಏನು ಮೊಬೈಲ್ಗೋಸ್ಕರ ಹುಡುಕಾಟವನ್ನು ನಡೆಸ್ತಿರೋವಂಥದ್ದು. ಇಡೀ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ಪ್ರಮುಖವಾದಂತಹ ಒಂದು ಸಾಕ್ಷ್ಯ ಆಗತ್ತೆ. ಯಾಕಂದರೆ ಅದೇ ಒಂದು ಮೊಬೈಲ್ನಿಂದ ಪವಿತ್ರ ಗೌಡಗೆ ಆತ ಮೆಸೇಜ್ ಮಾಡಿರ್ತಾನೆ, ಬೇರೆ ಬೇರೆ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿರೋವಂಥದ್ದು ಮತ್ತು ಅಶ್ಲೀಲವಾಗಿ ಚಾಟ್ ಮಾಡಿರುವಂಥದ್ದು ಎಲ್ಲವೂ ಕೂಡ ಅದೇ ಮೊಬೈಲ್ನಲ್ಲಿ. ಹೀಗಾಗಿ ಈ ಪ್ರಕರಣದಲ್ಲಿ ಆ ಮೊಬೈಲ್ ಪ್ರಮುಖವಾದಂಥ ಒಂದು ಸಾಕ್ಷಿಯನ್ನಾಗಿ ಪೊಲೀಸರು ಪರಿಗಣಿಸಿರುವಂಥದ್ದು. ಅದಕ್ಕೋಸ್ಕರನೇ ಹುಡುಕಾಟವೂ ಕೂಡ ನಡೆಸ್ತಿರುವಂಥದ್ದು. ಒಂದು ವೇಳೆ ಬೇರೆ ಅಂದರೆ ರೇಣುಕಾಸ್ವಾಮಿಗೆ ಯಾರೆಲ್ಲ ಒಂದು ಕರೆಯನ್ನು ಮಾಡಿದ್ರು, ಟ್ರ್ಯಾಪ್ ಹೇಗೆ ಮಾಡಿದ್ರು ಅಂದರೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಆ ಒಂದು ಸ್ಥಳಕ್ಕೆ ಕರೆಸಿ ಇಲ್ಲಿಗೆ ಒಂದು ಕಿಡ್ನಾಪ್ ಮಾಡೋದಕ್ಕೆ ಒಂದು ಟ್ರ್ಯಾಪ್ ಏನು ಮಾಡ್ಕೊಂಡಿದ್ರು ಇವರು. ಆ ಒಂದು ಟ್ರ್ಯಾಪಲ್ಲಿ ಯಾರೆಲ್ಲ ಕಾಲ್ ಮಾಡಿದ್ರು, ಏನೆಲ್ಲ ಹೇಳಿದ್ರು, ಹೀಗೆ ಇಂಚಿಂಚು ಡೀಟೇಲ್ಸ್ ಕೂಡ ಆ ಮೊಬೈಲಲ್ಲಿ ಇರುವಂಥದ್ದು. ಯಾಕಂದರೆ ವಾಟ್ಸಪ್ಪಲ್ಲಿ ಬೇರೆ ಹುಡುಗಿಯ ರೀತಿಯಲ್ಲಿ ಒಂದು ಮೆಸೇಜನ್ನು ರೇಣುಕಾಸ್ವಾಮಿಗೆ ಮಾಡಿದ್ರು. ಹೀಗಾಗಿ ಯಾರು ಆ ಒಂದು ಸಂದೇಶವನ್ನು ಕಳಿಸ್ತಿದ್ರು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ ಪೊಲೀಸರು. ಹೀಗಾಗಿನೇ ಆ ಮೊಬೈಲ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಒಂದು ಸಾಕ್ಷ್ಯ ಆಗುತ್ತೆ. ಅದಕ್ಕೋಸ್ಕರ ಹುಡುಕಾಟವೂ ಕೂಡ ನಡೀತಿರುವಂಥದ್ದು. ಯಾಕಂದರೆ ಇದು ಪವಿತ್ರ ಗೌಡಗೆ ಒಂದು ಮೆಸೇಜ್ ಮಾಡಿರೋದ್ರಿಂದ ಹಿಡಿದು ಇದು ರೇಣುಕಾಸ್ವಾಮಿಯನ್ನು ಯಾವ ರೀತಿ ಒಂದು ಟ್ರ್ಯಾಪ್ ಮಾಡಲಾಯಿತು ಅನ್ನೋದು ಕೂಡ ಆ ಮೊಬೈಲಲ್ಲಿ ದಾಖಲೆಗಳು, ಎವಿಡೆನ್ಸ್ಗಳು ಇರುವಂಥದ್ದು. ಹೀಗಾಗಿ ಇಡೀ ಪ್ರಕರಣಕ್ಕೆ ಆ ಮೊಬೈಲ್ ಕೂಡ ಒಂದು ಪ್ರಮುಖವಾದಂತಹ ಒಂದು ಸಾಕ್ಷ್ಯ ಆಗುತ್ತೆ. ಅದಕ್ಕೋಸ್ಕರ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಿರುವಂಥದ್ದು. ಶಶಿ, ಚೇತನ್, ಘಟನೆ ನಡೆದು 9 ದಿನ ಆಗಿದೆ. ರಾಜಕಾಲುವೆಯಲ್ಲಿ ಮೊಬೈಲ್ ಬಿಸಾಕಿದ್ದಾರೆ ಅಂದರೆ ನಾಶ ಆಗಲಿ ಅನ್ನೋದೇ ಉದ್ದೇಶ. ಒಂದು ವೇಳೆ ಮೊಬೈಲ್ ಸಿಗಲಿಲ್ಲ ಅಂತ ಅಂದರೆ ತನಿಖೆಯ ಮೇಲೆ ಯಾವ ಪರಿಣಾಮ ಆಗುತ್ತೆ? ಡೇಟಾಗೇನು ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಪವಿತ್ರ ಗೌಡ ಮೊಬೈಲ್ನಲ್ಲಿ ಬಂದ ಮೆಸೇಜ್ಗಳಷ್ಟು ರೀಟ್ರೈವ್ ಮಾಡುವಂತಹ ಅವಕಾಶ ಇರುತ್ತೆ. ಅಂದರೆ ಹೌದು, ಮೊಬೈಲನ್ನು ಈತನ ಮೊಬೈಲ್ ಏನಾದರೂ ಸಿಕ್ಕಿದ್ರೆ, ರೇಣುಕಾಸ್ವಾಮಿಯ ಮೊಬೈಲ್ ಸಿಕ್ಕಿದ್ರೆ ಅದನ್ನು ರಿಟ್ರೀವ್ ಮಾಡ್ತಾರೆ. ಆದರೆ ಆರೋಪಿಗಳ ಬಳಿ ಇದ್ದಂತಹ ಮೊಬೈಲನ್ನು ಇವಾಗ ಆಲ್ರೆಡಿ FSLಗೆ ಕಳಿಸಿರುವಂಥದ್ದು. ರಿಟ್ರೀವ್ ಮಾಡಿ ಏನು ರೇಣುಕಾಸ್ವಾಮಿಗೆ ಯಾವ ರೀತಿ ಒಂದು ಮೆಸೇಜನ್ನು ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಏನು ಮಾಹಿತಿ ಸಿಗುತ್ತೆ. ಹೀಗಾಗಿ ಈ ಒಂದು ಮೊಬೈಲು ಕೂಡ ಪ್ರಮುಖವಾದ ಸಾಕ್ಷ್ಯ ಆದರೂ ಕೂಡ ಒಂದು ವೇಳೆ ಈ ಮೊಬೈಲ್ ಫೋನ್ ಸಿಕ್ಕಿಲ್ಲ ಅಂದರೂ ಕೂಡ ತನಿಖೆಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಯಾಕಂದರೆ ಆರೋಪಿಗಳು ಯಾರ ಹೆಸರಲ್ಲಿ ಟ್ರ್ಯಾಪ್ ಮಾಡಿದ್ರು, ಯಾರ ಹೆಸರಲ್ಲಿ ಕರೆಸ್ಕೊಂಡ್ರು, ಏನು ಚಾಟ್ ಮಾಡಿದ್ರು ಅನ್ನೋ ಕಂಪ್ಲೀಟ್ ಮಾಹಿತಿ ಪೊಲೀಸರು ಪಡ್ಕೊಳ್ತಾರೆ ಆರೋಪಿಗಳ ಮೊಬೈಲನ್ನು ರಿಟ್ರೀವ್ ಮಾಡಿದ ನಂತರ. ಹೀಗಾಗಿ ಒಂದು ವೇಳೆ ಏನಾದರೂ ಹುಡುಕಾಟ ನಡೆಸ್ತಾ ಇದ್ದೀವಿ, ಒಂದು ಸಾಕ್ಷ್ಯಗಳ ಒಂದು ಪ್ರತಿಯೊಂದು ಸಾಕ್ಷ್ಯವನ್ನು ಕೂಡ ಪೊಲೀಸರು ಸೇರಿಸ್ತಿರುವಂಥದ್ದು. ಸಾಂದರ್ಭಿಕ ಸಾಕ್ಷಿ ಇರ್ಬೋದು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಹೀಗೆ ಏನೆಲ್ಲ ಬರುತ್ತೆ ಸಾಕ್ಷ್ಯಗಳು ಅದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ಮೊಬೈಲ್ ಸಿಕ್ಕಿಲ್ಲ ಅಂದರೂ ಕೂಡ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಅಂತೂ ಆಗಲ್ಲ. ಆದರೆ ಮೊಬೈಲ್ ಒಂದು ವೇಳೆ ಸಿಕ್ಕಿದ್ರೆ ಬೇರೆ ಇನ್ನಿತರ ಏನಾದ್ರು ಡೀಟೇಲ್ ಏನಾದರೂ ಸಿಗುತ್ತೋ ಏನೋ ಅನ್ನೋದ್ರ ಬಗ್ಗೆನೇ ಒಂದು ಚರ್ಚೆ ಆಗ್ತಿತ್ತು. ಹೀಗಾಗಿ ಆ ಫೋನ್ಗೋಸ್ಕರ ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಶಶಿ, ರೇಣುಕಾಸ್ವಾಮಿಯ ಮೊಬೈಲ್ಗಾಗಿ ಹುಡುಕಾಟ ನಡೀತಾ ಇದೆ. ಈ ಕೇಸ್ನಲ್ಲಿ ಆ ಮೊಬೈಲ್ ಪ್ರಮುಖ ಸಾಕ್ಷ್ಯ ಆಗುತ್ತೆ. ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಪವಿತ್ರ ಗೌಡ ಮತ್ತು ದರ್ಶನ್ ವಿರುದ್ಧ ಪೊಲೀಸರಿಗೆ ಒಂದು ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ. ಅದರ ಬಗ್ಗೆ ಬ್ರೇಕ್ ಆದ್ಮೇಲೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.